ಸ್ನೇಹಿತರೆ, ಜೈ ಹಿಂದ್ ಎಲ್ಲ ನನ್ನ SSCGD ಫ್ರೆಂಡ್ಸ್ಗೆ. ಸೊ ಯಾರೆಲ್ಲ SSCGD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಈಗಿನ ರಿಟರ್ನ್ ಎಕ್ಸಾಮನ್ನು ಕಂಪ್ಯೂಟರ್ ಬೇಸ್ಡ್ CBT ಮುಖಾಂತರ ಎಕ್ಸಾಮನ್ನು ಆಲ್ಮೋಸ್ಟ್ ಆಲ್ ಪೂರ್ತಿ ಎಲ್ಲರೂ ಕೂಡ ಅಟೆಂಡ್ ಆಗಿ ಕೀ ಆನ್ಸರ್ ಕೂಡ ಚೆಕ್ಕನ್ನು ಮಾಡ್ಕೊಂಡಿದ್ರಿ. ಓಕೆ, ಎಲ್ಲರೂ ಕೂಡ ಕೀ ಆನ್ಸರನ್ನು ಚೆಕ್ ಮಾಡ್ಕೊಂಡಾಗ ಪ್ರತಿಯೊಬ್ಬರದ್ದು ಕೂಡ ನಿಮ್ಗೆ ಸ್ಕೋರ್ ಎಷ್ಟು ಅಂತೇಳಿ ಕನ್ಫರ್ಮ್ ಆಗಿ ಗೊತ್ತು ಕೂಡ ಆಗಿದೆ. ಸೊ ಇನ್ನು ಕಟ್ ಆಫ್ ಎಷ್ಟು ನಿಲ್ಬಹುದು ಸರ್, ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ, ಕಟ್ ಆಫ್ ಎಷ್ಟು ನಿಲ್ಬಹುದು, ಓಕೆ ನಮ್ಮದು ಫಿಸಿಕಲ್ ಕ್ವಾಲಿಫೈ ಆಗ್ತೀವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರಿಗೆ ಕೂಡ ಇದೊಂದು ಕಾಮನ್ ಆಗಿ ಡೌಟ್ ಕಾಡ್ತಾ ಇತ್ತು. ಓಕೆ ಸರ್, ಇದ್ರ ಬಗ್ಗೆ ಏನಾದರೂ ಅಪ್ಡೇಟನ್ನು ಕೊಡಿ, ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸೊ ನಾನು ಯಾವ ಕಾರಣಕ್ಕೋಸ್ಕರನೂ ಅಲ್ಲ, ಸೊ ನಿಮಗೋಸ್ಕರನೇ ಇದೊಂದು ಇನ್ಫಾರ್ಮೇಷನನ್ನು ಕೊಡಬೇಕು. ಸೊ ಇನ್ನು ಯಾವಾಗ ಫಿಸಿಕಲ್ ನಡಿಬಹುದು, ಏನಾದರೂ ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ. ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸರ್ ನಾನು ಕೀ ಆನ್ಸರೇ ಚೆಕ್ಕನ್ನು ಮಾಡ್ಕೊಂಡಿಲ್ಲ, ನಾನು ಯಾವ ಥರ ಸ್ಕೋರನ್ನ ಚೆಕ್ ಮಾಡ್ಕೊಳ್ಬೇಕು, ಅಂಥವರಿಗೆ ನಾನು ಮಾತ್ರ ಮಾಹಿತಿಯನ್ನು ಕೊಡ್ತಿರೋದು. ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ನೀವು ತಪ್ಪುಗಳನ್ನು ತಿಳ್ಕೊಳ್ತಾ ಇರ್ತೀರ. ಓಕೆ, ನಿಮಗೆ ಸರಿ ಅನಿಸಿದರೆ, ಸೊ ನಿಮ್ಗೆ ಯೂಸ್ಫುಲ್ ಆಗ್ತಿದ್ರೆ ಮಾತ್ರ ಈ ಇನ್ಫಾರ್ಮೇಷನ್ಗಳನ್ನು ತೊಗೊಳ್ರಿ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಟೋಟಲಿ ನಿಮ್ಗೆ 39,000 ಹುದ್ದೆಗಳನ್ನ ಮಾತ್ರ ಫಸ್ಟ್ ಆಫ್ ಆಲ್ ಕಾಲ್ಫಾರ್ಮನ್ನು ಮಾಡಿದರು. ಓಕೆ, ಇದಕ್ಕೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಅರ್ಜಿಗಳನ್ನ ಸಲ್ಲಿಸಿದಾದ್ಮೇಲೆ ಎಕ್ಸಾಮ್ ಕೂಡ ಬರೆದ್ರಿ. ಎಕ್ಸಾಮ್ ಕೂಡ ಬರೆದಾದ್ಮೇಲೆ ಕೀ ಆನ್ಸರ್ಗಳನ್ನು ಬಿಟ್ಟಿದ್ರು. ಕೀ ಆನ್ಸರ್ ಕೂಡ ಚೆಕ್ಕನ್ನು ಮಾಡ್ಕೊಂಡಿದ್ರಿ. ಅದಾದಮೇಲೆ ಈಗ ರೀಸೆಂಟಾಗಿ ಒಂದು 20-25 ಡೇಸ್ ಹಿಂದ್ಗಡೆ ನಿಮ್ಗೆ ವೇಕೆನ್ಸೀಸ್ಗಳನ್ನು ಇನ್ಕ್ರೀಸನ್ನು ಮಾಡಿದರು. ಪ್ರತಿ ವರ್ಷವೂ ಕೂಡ SSCದಲ್ಲೇ GD ಕಾನ್ಸ್ಟೇಬಲನ್ನು ಕಾಲ್ಫಾರ್ಮನ್ನು ಮಾಡಿದಾಗ ಪ್ರತಿ ವರ್ಷವೂ ಕೂಡ ಜಾಸ್ತಿ ಮಾಡ್ತಾ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ನೋಡ್ಕೊಳ್ಳಿ, ಸಾಕಷ್ಟು ಅಂದರೆ 53,000+ ಹುದ್ದೆಗಳಿದಾವೆ. ಓಕೆ, ಈ ಸಾರಿ ಕಾಂಪಿಟೇಷನ್ ಯಾವ ಲೆವೆಲಿಗಿದೆ. ಸೊ ಕನ್ನಡದಲ್ಲಿ ಇದು 2ನೇ ಬಾರಿ ಎಕ್ಸಾಮನ್ನು ಬರೀತಿರೋದು. ಅದು ನಮ್ಮ ಮಾತೃಭಾಷೆ 13 ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ಬರೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಸರ್, ನನಗೆ SSCGD ಅಂದ್ರೇ ಗೊತ್ತಿಲ್ಲ, ನಾನು ಆರ್ಮಿ ಒಂದೇ ಅಂತ ತಿಳ್ಕೊಂಡಿದ್ದೆ. SSCGDಯಲ್ಲಿ ಕೂಡ ನಾನು ಡಿಫೆನ್ಸ್ ವರ್ದಿಯನ್ನು ಹಾಕ್ಕೊಳ್ಬೋದಾ? ಎಸ್, ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಇರ್ತದೆ. 60 ವಯಸ್ಸಿನ ಹೊರಗಡೆ ಈ ನಿಮ್ಮ BSF ಆಗಿರಲಿ, CISF, CRPF, ITBP, ಆಸಾಂ ರೈಫಲ್ಲು, SSB, ಸೊ ಇವೆಲ್ಲ ಫೋರ್ಸಸ್ಗಳಿಗೆ ನೀವು ಇದರಲ್ಲಿ ಜಾಯಿನ್ ಕೂಡ ಆಗ್ಬೋದು. ಓಕೆ, ಯಾವುದೇ ಒಂದು ಡಿಫೆನ್ಸ್ ಜಾಬಿಗೆ ಸರ್ಚ್ ಮಾಡ್ತಾ ಇದ್ದೀರಿಪ್ಪ ಅಂದರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ನು. ಓಕೆ, ನೀವು ಜಾಬಿಗೆ ಟ್ರೈ ಮಾಡ್ತಾ ಇದ್ರಿಪ್ಪ ಅಂತಂದರೆ ಪ್ರತಿಯೊಂದು ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ ಸರ್, SSCGD ರಿಸಲ್ಟ್ ಯಾವಾಗ ಬರ್ಬೋದು? ಓಕೆ, ಫಿಸಿಕಲ್ನಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ? ಇವೆಲ್ಲ ಡೌಟ್ಗಳಿಗೆ ನಾನು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಜಸ್ಟ್ 5 ಮಿನಿಟ್ಸ್ ಟೈಮನ್ನು ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಕೊಡ್ರಿ, SSCGDದಲ್ಲಿ ವೆಬ್ಸೈಟ್, SSC ವೆಬ್ಸೈಟನ್ನು ಈಗೇ ಮೊನ್ನೆ ತಾನೇ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಏನು ಮಾಡಿದಾರಪ್ಪ ಅಂದರೆ, OTR ಅಂತೇಳಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತೇಳಿ. ಸೊ ನೀವೇನಾದರೂ SSC ಮೊದಲಿಗೆ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂದ್ರೆ, ಏನಾದರೂ ಕ್ಯಾಟಗರಿ ಚೇಂಜ್ ಮಾಡ್ಕೊಳ್ಳೋರಿದ್ರೆ, ಜನರಲ್ ಇದ್ದವರು OBC ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ OBC ಚೇಂಜ್ ಮಾಡ್ಕೊಳ್ಳೋರು, ಅದರ ಜೊತೆಗೆ ನಿಮ್ಮ ಫಾದರ್ ನೇಮು, ಮದರ್ ನೇಮ್ ಏನಾದರೂ ಸ್ಪೆಲ್ ಮಿಸ್ಟೇಕ್ ಆಗಿದ್ರೆ, ಸರ್ ನನ್ನ Gmail ID ಕೂಡ ಕಳೆದೋಗಿದೆ, ಮೊಬೈಲ್ ನಂಬರ್ ಕೂಡ ಕಳೆದೋಗಿದೆ, ಅದನ್ನು ಕೂಡ ನಾನು ಚೇಂಜಸನ್ನು ಮಾಡ್ಕೊಳ್ಬೋದಾ? ಎಸ್ ಸ್ನೇಹಿತರೆ, ಅದನ್ನು ಕೂಡ ನೀವು ಚೇಂಜಸನ್ನು ಮಾಡ್ಕೊಳ್ಬೋದು. ಇಲ್ಲಿ ಬಂದ್ಬಿಟ್ಟು ನೀವು ಬೇಕಾದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಿಗಲಿಲ್ಲಪ್ಪ ಅಂತಂದ್ರೂ ಕೂಡ Gmail IDದಲ್ಲಿ ಹೋಗಿ SSC ಸರ್ಚ್ ಅಂತ SSC ಅಂತ ಸರ್ಚ್ ಮಾಡಿದರೆ, ಸೊ ನಿಮ್ಗೆ SSC ರಿಜಿಸ್ಟ್ರೇಷನ್ ಆಗಿದ್ದರೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅಲ್ಲಿ ಬರ್ತದೆ. ಆ ನಂಬರ್ನ ತೊಗೊಂಡ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಗೊಂದು ಪಾಸ್ವರ್ಡ್, ಸೈಬರ್ ಸೆಂಟರ್ದವರು, ನೆಟ್ ಸೆಂಟರ್ದವರು ಒಂದು ಪಾಸ್ವರ್ಡನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಪಾಸ್ವರ್ಡನ್ನು ಅಲ್ಲಿ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಸೊ ಅಲ್ಲಿ ನಿಮಗೆ ಎಡಿಟ್ ಆಪ್ಷನ್ಗಳು ಬರ್ತವೆ. ಏನಾದರೂ ನೀವು ಪ್ರೊಫೈಲನ್ನು ನಿಮ್ಮ ಏನು ಪ್ರೊಫೈಲ್ ಎಡಿಟ್ ಮಾಡ್ಕೊಳ್ಳೋರಿದ್ರೆ, ಸೊ ಪ್ರತಿಯೊಬ್ಬರು ಕೂಡ ಎಡಿಟನ್ನು ಮಾಡ್ಕೊಳ್ಳೋದು. ಅದು ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳ ಮೇ 30ನೇ ತಾರೀಕಿನ ಹೊರಗಡೆ ಮಾತ್ರ ಅವಕಾಶ ಇರ್ತದೆ. ಅಲ್ಲಿವರೆಗೆ ಮಾತ್ರ ಎಡಿಟನ್ನು ಮಾಡ್ಬೋದು. ಸರ್, ನಾನು ಹೊಸ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀನಿ ಸರ್, ನಾನು ಕೂಡ ಏನಾದರೂ ಮಾಡ್ಬೇಕಾ? ಈಗ ಇಲ್ಲ, ನೀನು ಹೊಸ ಅರ್ಜಿಯನ್ನು ಯಾವಾಗ ಸಲ್ಲಿಸ್ತಿಲ್ಲ ಅವಾಗ ನೀನು ಕರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು, ಅದು ಏನು ತೊಂದರೆ ಇಲ್ಲ. ಓಕೆ, ಎಲ್ಲರದ್ದು ಕೂಡ ಸರಿ ಇತ್ತಪ್ಪ ಅಂತಾರೆ ಏನೂ ಕೂಡ ನೀವು ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮೊನ್ನೆ ತಾನೇ ವಿಡಿಯೋನ ಮಾಡಿ ಹಾಕಿದ್ದೆ, ಸರ್ ನಂದು ಎಲ್ಲನೂ ಸರಿ ಇದೆ, ನಾನೇನಾದರೂ ಅಪ್ಡೇಟ್ ಮಾಡಬೇಕಾ? ಅಪ್ಡೇಟ್ ಮಾಡಿದರೆ ನಡೆಯುತ್ತಾ ಅಥವಾ ನಡೆಯೋದಿಲ್ಲ? ಓಕೆ, ಅದರದ್ದು ಏನು ಪ್ರಾಬ್ಲಮ್ ಇಲ್ಲ. ನಿಮ್ದೆಲ್ಲನೂ ಕೂಡ ಸರಿ ಇತ್ತಪ್ಪ ಅಂದರೆ ಏನೂ ಕೂಡ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದೊಂದಾಯಿತು. ಸೊ ಯಾರೆಲ್ಲ ಅವಕ್ಕೆಲ್ಲ ತಯಾರಿಗಳನ್ನು ಮಾಡ್ತಾ ಇಲ್ಲ, ಸೊ ಆದಷ್ಟು ಫಿಸಿಕಲ್ಗೆ ಎಫರ್ಟ್ ಹಾಕಿ. ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಸ್ಕೋರ್ ಚೆನ್ನಾಗಿದೆ. ಸೊ ನನ್ನ 75 ಅಬೋವ್ ಇದೆ. ಸೊ ಈ ಸರಿ ಕಟ್ ಆಫ್ ನಿಲ್ಲಬಹುದು. ಯಾಕಂದರೆ ನಾನು ಎಕ್ಸಾಕ್ಟ್ಲಿ ಇಷ್ಟೇ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಕ್ಕೆ ಯಾರ ಕೈಲೇನೂ ಸಾಧ್ಯ ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ನಾನು ಕಟ್ ಆಫ್ ಬಗ್ಗೆನೇ ಏನೂ ಕೂಡ ಮಾತಾಡೋದಿಲ್ಲ. ಎಷ್ಟೋ ಜನಗಳನ್ನು ಮನಸ್ಸು ನೋಯಿಸುವಂಥ ನಾನು ಮಾಡೋಕ್ಕೆ ಹೋಗೋದಿಲ್ಲ.
ಆದ ಕಾರಣಕ್ಕೋಸ್ಕರ ನಿಮ್ಮ ಎಫರ್ಟು, ಯಾಕಂದರೆ ನಿಮ್ಮ ಕನ್ಫರ್ಮೇಷನ್ ಆಗಬೇಕು ನಮ್ಮ ಕರ್ನಾಟಕ ಕಟ್ ಆಫ್ ಎಷ್ಟು ನಿಲ್ಲಬಹುದು. ಓಕೆ, ನಿಮಗೆ ಜಸ್ಟ್ 35 ಆಗಿತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿರಿ. ಸರ್ ನಂದು 80 ಆಗಿದೆ, 85 ಆಗಿದೆ, 102 ಆಗಿದೆ, 103 ಆಗಿದೆ, ಸರ್ ನಂದು 70 ಆಗಿದೆ, 60 ಆಗಿದೆ, 65 ಆಗಿದೆ, 40 ಆಗಿದೆ, 30 ಆಗಿದೆ. ಎಷ್ಟು ಕಮೆಂಟ್ಗಳನ್ನು ನೀವು ಹಾಕ್ತಿರಲ್ಲ, ಸೊ ಡಿಫೆಂಡ್ ಅಫಂಡ್ ಅದ್ರ ಮೇಲೆ ನಮ್ಮ ಕರ್ನಾಟಕ ಕಟ್ ಆಫ್ ಯಾವ ಲೆವೆಲ್ಗೆ ನಿಲ್ಬಹುದು ಅಂತೇಳಿಸಿಂದ ಕನ್ಫರ್ಮೇಷನ್ ಆಗಿ ನಾನು ಹೇಳುವಕ್ಕಿಂತ ಮುಂಚೆ ನೀವು ಕಮೆಂಟ್ಸ್ಗಳನ್ನು ಓದಿದ್ರಪ್ಪ ಅಂದರೆ ನಿಮಗೆ ಕೂಡ ಕನ್ಫರ್ಮ್ ಆಗುತ್ತೆ, ಮತ್ತೇನು ಯಾರು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ಈಗಲೂ ಹೋಗ್ರಿ, ಪ್ರತಿಯೊಬ್ಬರು ಕೂಡ ಕಮೆಂಟ್ಗಳನ್ನು ಹಾಕಿ ಆ ಕಮೆಂಟ್ಗಳನ್ನು ನೀವೇ ಓದಿದ್ರಿಯಪ್ಪ ಅಂದರೆ ಗೊತ್ತಾಗುತ್ತೆ ಸರ್ ಈ ಸರಿ ಕಟ್ ಆಫ್ ಈ ಲೆವೆಲ್ಗೆ ನಿಲ್ಬೋದು. ಓಕೆ, ನಾನು SSCGD ಫಿಸಿಕಲ್ಗೆ ಈಗಲಿಂದನೇ ತಯಾರಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ನಾವು. ಓಕೆ, ಎಲ್ಲಾದರೂ ಬೆಸ್ಟ್ ಕೋಚಿಂಗ್ ಸೆಂಟರ್ನ ಸರ್ಚ್ ಮಾಡ್ತಾ ಇದ್ರಿಯಪ್ಪ ಅಂದರೆ ಸಡನ್ ಆಗಿ ಬರ್ಬೋದು, 15 ದಿನಗಳಲ್ಲಿ ಬರ್ಬೋದು, 20 ದಿನಗಳಲ್ಲಿ ನಿಮ್ಮ ಫಿಸಿಕಲ್ ಡೇಟ್ ಲಿಸ್ಟ್ ಕೂಡ ಬರ್ತದೆ. ಬಂದ ತಕ್ಷಣ ಭಾಳಷ್ಟು ದಿನ ಟೈಮಿಂಗ್ ಕೂಡ ಕೊಡೋದಿಲ್ಲ. ಅದರೊಳಗೆ RFID ಅಂತ ಹೇಳ್ತಾ ಇದ್ದಾರೆ. RFID ಏನಾದರೂ ಯೂಸ್ ಮಾಡಿದರೆ ಸೊ ನಿಮಗೆ ಗ್ರೌಂಡಿನಲ್ಲಿ ಓಡಿಸುವಂಥ ಚಾನ್ಸಸ್ ಇರುತ್ತೆ. ಇಲ್ಲಪ್ಪ ಅಂತಂದರೆ ರೋಡ್ನಲ್ಲಿ ಓಡಿಸಿದ್ರು ಕೂಡ RFID ಮುಖಾಂತರ ಸೆನ್ಸರ್ ಮುಖಾಂತರ ನಿಮ್ಮ ಹೈಟು, ವೇಟು, ಚೆಸ್ಟು, ರನ್ನಿಂಗು ಕೂಡ ನಿಮ್ಮ ಬೆಲ್ಟ್ ಮುಖಾಂತರನೇ ಕೌಂಟ್ ಆಗ್ತಾ ಹೋಗುತ್ತೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಫಿಸಿಕಲ್ಲಿಗೆ ಜಾಸ್ತಿ ಪ್ರಾಕ್ಟೀಸನ್ನು ಮಾಡ್ಕೊಡ್ರಿ. ಸರ್ ನಾನು ಚೆನ್ನಾಗಿ ಸ್ಕೋರ್ ಆಗಿದೆ, ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನನಗೆ ಒಬ್ಬನಿಗೆ ಮನೆಯಲ್ಲಿ ಸೊ ನನಗೆ 5 ಕಿಲೋಮೀಟರ್ ಓಡೋಕೆ ಆಗ್ತಾ ಇಲ್ಲ, ಮಹಿಳೆಯರಿಗೆ 1600 ಮೀಟರ್ ಓಡೋಕೆ ಆಗ್ತಾ ಇಲ್ಲ. ಸರ್ ನಾನು ಕೋಚಿಂಗ್ನಲ್ಲಿ ಏನೆಲ್ಲ ಯೂಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. ಸೊ ನೀವು ಡಿಫೆಂಡ್ ಅಫಂಡ್ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಒಬ್ಬನೇ ಪ್ರಾಕ್ಟೀಸ್ ಮಾಡುವ ಟೈಮ್ದಲ್ಲಿ ಸೊ ನೀನು 1-2 ಕಿಲೋಮೀಟರ್ ಓಡಿಕೆಸಿಂದ ಸುಸ್ತಾಗುತ್ತೆ. ಓಕೆ, ಇವತ್ತು ಬೇಡ, ನಾಳೆ ಓಡಿದ್ರಾಯಿತು, ಇವೆಲ್ಲ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಸರ್ ನಾಳೆ ಓಡಿದ್ರಾಯಿತು. ಎಷ್ಟು ದಿನ ನೀವು 1 ನಿಮಿಷ ಕೂಡ ಇಂಪಾರ್ಟೆಂಟ್ ಆಗುತ್ತೆ.